ಲಚ್ಚಿ 2-3 ತಾಸು ಆಯ್ತು, ಎಲ್ಲಿ ಹೋಗಿದ್ದೆ? ಫೋನ್ ಹಚ್ಚಿರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಲಚ್ಚಿ, ಇದೇನು ಸಣ್ಣ ಹುಡುಗರಂಗೆ ಮಾಡಕತ್ತಿ? ಹೇಳ್ದ ಕೇಳ್ದೆ ಎಲ್ಲಿ ಹೋಗಿದ್ದಿ? ಎಲ್ಲರೂ ಎಷ್ಟು ಗಾಬರಿ ಆಗಿದ್ರು ಗೊತ್ತೈತೇನ? ನೀ ಇನ್ನೂ ಹೊಂಟಿಲ್ಲೇನಿಲ್ಲಿಂದ? ನಿನ್ನ ಸಿಟ್ಟು ಇನ್ನೂ ಕಮ್ಮಿ ಆಗಿಲ್ಲನ? ಇದು ಸಿಟ್ಟಲ್ಲ, ಬರೀ ಎಳ್ದಿರೋ ಗಾಯ. ಬೇಕಾಗಿಲ್ಲ ನಂಗೆ, ನೀನು ಬೇಕಾಗಿಲ್ಲ, ನಿನ್ ರೊಕ್ಕನೂ ಬೇಕಾಗಿಲ್ಲ, ಹೊಂಟೋಗಿಲ್ಲಿಂದ. ಅವ್ವಾರ ಹಂಗಂದ್ರು ಅಂತ ತಲೆ ಕೆಡ್ಸ್ಕೋಬೇಡ ಲಚ್ಚಿ. ನಾಟಕ ಆಡ್ಬೇಡ ನೀನು, ನಂಗೆ ಗೊತ್ತದ ನೀನೇ ಹೇಳಿದವ್ರಿಗೆ. ಖರೆ ಹೇಳ್ತೀನಿ ಲಚ್ಚಿ, ಇಲ್ಲ ನಮ್ಮವ್ವ ನಾನಿ. ಈಗ ಆ ವಿಚಾರ ಬಿಟ್ಟುಬಿಡು. ಆ ರೊಕ್ಕ ತಗೊಂಡೋಗಿ ಶೀನು ಅವ್ರಿಗೆ ಕೊಟ್ಟು ಬಾ. ಇವರು ದೊಡ್ಡ ರಾಮಾಯಣ ಮಾಡ್ತಾರ, ನಂಗೆ ಬೇಕಾಗಿಲ್ಲ. ನಾ ಎಲ್ಲ ಹೇಳ್ತೀನಿ ಅವ್ವರಿಗೆ. ಇಲ್ಲ ಅಂದ್ರೆ ನಾ ಇಲ್ಲಿ ಇರೋದೇ ಇಲ್ಲ, ಬೇರೆ ಪೇಜ್ ಹೋಗಿ ಸೇರ್ತೀನಿ. ಅಪ್ಪಿ ತಪ್ಪಿ ಹಂಗೆ ಅನ್ಬೇಡ ಲಚ್ಚಿ. ಇಂಥ ಒಳ್ಳೆ ಮಂದಿ ಸಿಗ್ತಾರೆ ನಿನಗೆ, ಅಷ್ಟೊಂದು ಕಾಳಜಿ ಮಾಡ್ತಾರ, ಜೀವ ಬಿಡ್ತಾರ. ಅಲ್ಲ, ನೀ ಹಿಂಗೆ ಒದರಾಡಿ ಹೋಗಿದ್ದಕ್ಕೆ ಅವ್ರಿಗೆ BP ಜಾಸ್ತಿ ಆಗಿ ತಲೆ ತಿರುಗಿ ಬೀಳ್ತಿದ್ರು. ಹೌದಾ? ಹ್ಞೂ ಲಚ್ಚಿ, ನಮ್ಮವರು ನಮಗೆ ಯಾರೂ ಏನೂ ಮಾಡಿಲ್ಲ. ಅಂಥದ್ರೊಳಗೆ ಇಂಥವ್ರು ಸಿಗ್ತಾರೆ ನಿನಗೆ? ನಾನು ಕೋಪದಲ್ಲೇನೋ ಅಂದೆ, ನಂಗೂ ಅವ್ರನ್ನ ಬಿಟ್ಟು ಇರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರ ಈ ತರ ಕಂಡೀಷನ್ಸ್ ಹಾಕಿದ್ರ ಯಾರು ಇರ್ತಾರ ಹೇಳು? ನೋಡು, ಈಗ ಈ ರೊಕ್ಕದಿಂದ ಎಷ್ಟೆಲ್ಲ ರಾಮಾಯಣ ಆಯ್ತು ಅಂತ. ನಾನು ಆ ಸಿನಿಮಾನು ಮಾಡಂಗಿಲ್ಲ. ಬಿಡ್ತೇವನು, ನೀ ಸಿನಿಮಾ ಮಾಡಾಗಿಲ್ಲ ಅಂದ್ರೆ ನಾ ಬಿಡಾಗಿಲ್ಲ. ನೀ ಎಷ್ಟು ಕನಸು ಕಟ್ಕೊಂಡಿ ಅಂತ ನನಗೆ ಗೊತ್ತೈತಿ. ಅದ್ರ ಸಲುವಾಗಿ ಎಷ್ಟು ದುಡ್ಡು ಹೊಂದಿಸಿ ನಾನು. ಈಗ ಬೇಡ ಅಂತಾರೇನು? ಅಜ್ಜಿ ಬಿಡಂಗಿಲ್ಲ ಸಂಗ್ಯಾ, ನಂಗೆ ಗೊತ್ತದ ಅವ್ರ ಸ್ವಭಾವ. ನೀ ಬೇಸರ ಮಾಡ್ಕೋಬೇಡ, ನೀನು ಚಲೋ ಹುಡುಗ ಅದಿ. ಆದ್ರ ನಾನು ನಿನ್ನ ಜೋಡಿ ಲಗ್ನ ಆಗಂಗಿಲ್ಲ. ಗೊತ್ತೈತಿ ಲಚ್ಚಿ, ನೀ ಆ ಲಗ್ನದ ವಿಚಾರ ಬಿಟ್ಬಿಡು. ನಾನು ಬಿಡ್ತೀನಂದ್ರು ಅಜ್ಜಿ ಬಿಡಂಗಿಲ್ಲ. ಲಗ್ನಕ್ಕೆ ಒಲ್ಲೆ ಅಂದ್ರ ರೊಕ್ಕ ಕೊಡ್ಬೇಡ ಅಂತಾರ. ಅದಕ್ಕ ನೀನು ಈ ಸಿನಿಮಾಗೆ ರೊಕ್ಕ ಹಾಕೋ ವಿಚಾರ ಬಿಟ್ಬಿಡು. ಒಂದಿನ ಬೇಸರ ಮಾಡ್ಕೋತಾರ, ಆಮೇಲೆ ಸರಿ ಹೋಗ್ತಾರ. ಹಿಂಗೆ ಮಾಡಿದ್ರೆ ಹೆಂಗ ಲಚ್ಚಿ? ಹೆಂಗ? ಸುಮ್ಮನೆ ಬಾಯಿ ಮಾತಿಗೆ ನೀನು ಲಗ್ನ ಆಗಕ್ಕೆ ಒಪ್ಪಿನಿ ಅಂತ ಸುಳ್ಳು ಹೇಳಿಬಿಟ್ರೆ? ಏನ್ ಇಟ್ಕೊಂಡು ನಿಂತಲ್ಲ ಒಳಗ? ಹೆಂಗಾರ ಮಾಡಿ ನನ್ ಸಿಕ್ಕಾಕ್ಸಿ ಲಗ್ನ ಆಗ್ಬೇಕು ಅಂತಿದೀಯೇನ? ಅಯ್ಯೋ, ಶತಕೋಟಿ ಲಿಂಗದಾನೆಗೂ ನಿನ್ನ ಲಗ್ನ ಆಗ್ಬೇಕಂತ ನನ್ನ ಮನಸ್ಸಿನಾಗ ವಿಚಾರ ಇಲ್ಲ ಲಚ್ಚಿ. ಅವ್ವಾರಿಗೆ ಹೆಂಗಾರ ಮಾಡಿ ಸುಳ್ಳು ಹೇಳಿಬಿಡು. ಬಿಲ್ಕುಲ್ ನೀನು ನನ್ನ ಲಗ್ನ ಆಗೋದೇ ಬೇಡ. ಬೇಡ ಸಂಗ್ಯಾ, ಇದು ಹುಡುಗಾಟಿಕೆ ಅಲ್ಲ. ನನಗೂ ಗೊತ್ತು ಲಚ್ಚಿ, ಅವ್ವಾರು ಗಾಬರಿ ಮಾಡಿದ್ದು ನೋಡಿದ್ರೆ ನನಗೆ ಉಸಿರು ಹೋದಂಗಾತು. ಪಾಪ ವಯಸ್ಸಾದವರು, ಮಕ್ಕಳು ಮೊಮ್ಮಕ್ಕಳು ಹತ್ತಿರಕ್ಕಿಲ್ಲ ಅಂತ ಕೊರಗಾಕತ್ಯಾರ. ಅವ್ರು ನೋಡಿದ್ರೆ ನನ್ನ ಜೀವಕ್ಕೆ ಭಾಳ ಬೇಸರಕತ್ತಿ. ಈಗ ಬಾಯಿ ಮಾತಿಗೆ ಹೇಳಿದ್ರ ಆಮೇಲೆ ಅದನ್ನೇ ಹಿಡ್ಕೊಂಡು ಕೂತ್ಕೋತಾರ ಅವರು. ನನ್ನ ಮ್ಯಾಲೆ ನಂಬಿಕೆ ಇಡು ಲಚ್ಚಿ, ನಾ ಏನಾದ್ರು ಸಬೂಬ್ ಹೇಳಿ ತಪ್ಪಿಸ್ತೀನಿ. ಈಗಲ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂತ ಕುಂತ್ರ ಗುರುಬಲ ಇಲ್ಲ ಅಂದ್ರೆ ಆತು. ಏನಾದರೂ ಕಾರಣ ಹೇಳಿ ಮುಂದಕ್ಕೆ ಹಾಕೋಣಂತ. ಅವ್ರಿಗೂ ಆರಾಮಾಗಲಿ, ನಿನ್ನ ಸಿನಿಮಾನು ಶುರು ಆಗಲಿ. ನಿಧಾನಕ್ಕೆ ಎಲ್ಲನೂ ಹೇಳು. ನಂಗೆ ಯಾಕೋ ಇದು ಸರಿ ಕಾಣಂಗಿಲ್ಲ ಸಂಗ್ಯಾ. ಆ ಮುದುಕಿ ಇಷ್ಟೆಲ್ಲ ಮಾಡೈತಿ. ಹ್ಞೂ ಅನ್ನೋ ಒಂದು ಪದ ಅವ್ರ ಮನಸ್ಸಿಗೆ ಎಷ್ಟು ಸಂತೋಷ ಕೊಡ್ತೈತಿ ಗೊತ್ತಾ? ನೀ ಏನೂ ಚಿಂತೆ ಮಾಡಬೇಡ, ನಾ ಹೆಂಗಾರ ಮಾಡಿ ಲಗ್ನ ತಪ್ಪಿಸ್ತೀನಿ ಅಂತ. ಅಂಥ ಸಣ್ಣ ಮಾತಿಗೆ ನೀ ರೊಕ್ಕ ತೊಗೊಳೋದು ಬಿಟ್ರೆ ಎಲ್ಲರ ಮನಸ್ಸಿಗೂ ಬೇಸರಕತಿ. ಮುಂದಿಂದ ಏನು ಬರ್ತೈತಿ ನಾನು ನೋಡ್ಕೋತೀನಿ, ನೀ ಏನು ಯೋಚನೆ ಮಾಡಬೇಡ. ಈಗೇನು ಹೇಳ್ಬೇಕು ನಾನು?